ಯಾರು ಮಾತಾಡಬೇಡ್ರಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ 8 ಕ್ಷೇತ್ರಗಳಲ್ಲಿ ನಮ್ಮ ನಾಯಕರುಗಳಿಗೆ, ಶಾಸಕರುಗಳಿಗೆ, ಕಾರ್ಯಕರ್ತರುಗಳಿಗೆ ಮಾತನಾಡಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಮತದಾನ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿಸೋದ್ರ ಮೂಲಕ ನಮ್ಮನ್ನು ಜಯಶೀಲರ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಭಾಳ ಒಳ್ಳೆಯ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ 8 ಕ್ಷೇತ್ರಗಳಲ್ಲಿ, ದಾವಣಗೆರೆ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ. ನಮ್ಮ ದಾವಣಗೆರೆ ಮೇಲೆ ಇಟ್ಟಂಥ ಭರವಸೆ ಇದಕ್ಕೆ ಮುಖ್ಯವಾಗಿ, ಮತ್ತು ನಮ್ಮ ಸಿದ್ದರಾಮಯ್ಯನವರ 5 ಅಂಶದ ಕಾರ್ಯಕ್ರಮ ಏನಿದಾವೋ ಗ್ಯಾರಂಟಿಗಳು ಅವು ಭಾಳ ಕೆಲಸ ಮಾಡ್ತಾಯಿದ್ದವು ಮತ್ತು ಜನಗಳಿಗೂ ಚೇಂಜಸ್ ಬಯಸ್ತಾ ಇದೆ. ಮುಖ್ಯವಾಗಿ ಗ್ಯಾರಂಟಿನೇ ವರ್ಕ್ ಆಗಿದೆ, ಗ್ಯಾರಂಟಿ ವರ್ಕ್ ಆಗಿದೆ. ಭಾಳ ಜಾಸ್ತಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಮಾಡ್ತಾರೆ ಇಬ್ಬರು. ಆದರೆ ಹೆಣ್ಮಕ್ಳಂತೂ ನನ್ನ ಅಂದಾಜು 99% ಹೆಣ್ಮಕ್ಳು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ. ಸರ್, ಸಂಸದರು ಒಂದು ಕಡೆ ಹೇಳ್ತಿದ್ದಾರೆ ಸರ್, ಭ್ರಷ್ಟಾಚಾರದ ಹಣ ಹರಿಸಿದ್ದಾರೆ ಕಾಂಗ್ರೆಸ್ನವರು. ನಮ್ಮದು ದುಡ್ದು ಗಂಟು ಅಕೌಂಟಾಗ ಖರ್ಚು ಮಾಡೋದು ಅಲ್ರಿ. ಭ್ರಷ್ಟಾಚಾರ ಅವರಲ್ಲಿರೋದು ತುಂಬ ತುಳುಕಿ ಈಗ ಅದನ್ನು ಸ್ವಲ್ಪ ಜನಗಳಿಗಾರ ಹಂಚಲಿ ಬಿಡ್ರವರು. ಪಾಪ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಕಾರ್ಯಕರ್ತರು ಇವತ್ತು ದೂರ ಸರಿದಾರೆ. ನಾನು ನೋಡಿದ ಪ್ರಕಾರ ಯಾಕೆ ಸರಿದ್ರು? ಇವರ ಒಂದು ಏನಂತಿರೋದಕ್ಕೆ ಭಾಳ ಒಂದು ದುರಂಕಾರ, ಅಹಂಕಾರದಿಂದ ಇವತ್ತು ಕಾರ್ಯಕರ್ತರು ಸಾಕಷ್ಟು ಜನ ಹಿಂದುಳಿದಿದ್ದಾರೆ. ಅವರಿಗೆ ನಾನು ಅವರ ಕಾರ್ಯಕರ್ತರಿಗೂ, ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನಾನು ಇವತ್ತು ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೀನಿ. ಒಳ್ಳೆಯ ನಮಗೆ ಟೈಮ್ನಲ್ಲಿ ಒಳ್ಳೆಯ ರೀತಿಯಿಂದ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಮುಖ್ಯವಾಗಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಪ್ರತಿಯೊಂದು ಬೂತ್ಗಳಲ್ಲಿ, ಪ್ರತಿಯೊಂದು ಓಣಿಗಳಲ್ಲಿ ಮತಗಳ ದಾನ ಮಾಡಲಿಕ್ಕೆ ಸಾಕಷ್ಟು ಕಷ್ಟಪಟ್ಟು ಮತದಾನವನ್ನು ಮಾಡಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಇನ್ನೂ ಒಂದು 4 ತಾಸು ಉಳಿದಿದೆ. ಇನ್ನು 4 ತಾಸಲ್ಲಿ ಹೆಚ್ಚು ಮತದಾನವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಸರ್, ಈ ಚುನಾವಣೆ ಸಿದ್ದರಾಮಯ್ಯ ಅವರು ಬಂದಿದ್ದು, ಪ್ರಿಯಾಂಕಾ ಗಾಂಧಿ ಬಂದಿದ್ದು ವರ್ಕೌಟ್ ಆಗಿದೆ. ಡೆಫಿನೆಟಾಗಿ ವರ್ಕೌಟ್ ಆಗಿದೆ. ಪ್ರಿಯಾಂಕಾ ಗಾಂಧಿ ಅವರು ಬಂದಾಗೂ ಭಾಳ ಸಾಕಷ್ಟು ಜನ ನಮ್ಮ ಜಿಲ್ಲೆಯಾದ್ಯಂತ ರೈತರು, ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿದರು. ಆಮೇಲೆ ಭಾಳ ಹೆಚ್ಚಿನ ರೀತಿಯಿಂದ ಪಾಲ್ಗೊಂಡಿದ್ದರು. ಮತ್ತು ಸಿದ್ದರಾಮಯ್ಯನವ್ರು ಬಂದು 3 ಭಾಷಣ, 4 ಭಾಷಣ, ಪ್ರಿಯಾಂಕಾ ಗಾಂಧಿಯವರ ಭಾಷಣ ಜೊತೆಗೆ ಮತ್ತು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ, ಆಮೇಲೆ ಹೊನ್ನಾಳಿಯಲ್ಲಿ ಮತ್ತು ಹರಿಹರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ನಡೆಸಿದ್ರು. ಆ ಒಂದು ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಸರ್, ಸಚಿವರು ನೀವು ಅಡ್ಡಾಡ್ತಿರ್ತೀರಪ್ಪ ಎಲ್ಲ ಕಡೆಗೆ. ನಿಮ್ಮ ಸಮೀಕ್ಷೆ ಹೇಳಿ ನೋಡೋಣ. ಇಲ್ಲಿ ಗಾಡಿ ಮ್ಯಾಗ ಬರ್ದಿರ್ತಾನೆ, ಆಮೇಲೆ ಬಂದು ನಾವು ನೀವು ನೋಡೋಣ. ಸರ್, ಇದೊಂದು ಚಾಲೆಂಜ್ ತೊಗೊಂಡಿದ್ದಾರೆ ಸಚಿವರು ಈ ಚುನಾವಣೆ ಗೆಲ್ಲಬೇಕು ಅಂತ. ಪ್ರತಿ ಚುನಾವಣೆ ಅಂತಲ್ಲ, ಅದು ಒಂದು ಮೋಸ. 2 ಸತಿ ಮೋಸದಲ್ಲಿ ನಮ್ಮನ್ನು ಹಾಳು ಮಾಡಿ ಮೋಸ. ಈಗ ಅದಕ್ಕೆ ನಾವು ಪ್ರತಿಕಾರ ತೋರಿಸಲೇಬೇಕು. ಪ್ರತಿತಂತ್ರ ಇದ್ದಿದ್ದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರುಗಳು ಸಾಕಷ್ಟು ಹೋರಾಟ. ಯಾಕಂದ್ರೆ ನಮ್ಮ ಕಾರ್ಯಕರ್ತರುಗಳಿಗೆ ಭಾಳ ಮೋಸ ಮಾಡಿ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನನಗೆ ಯಾವುದೋ ಈಗ ನೋಡ್ತೀವಿ ಬರ್ಬೇಕಾದ್ರೆ ತೋರಿಸಿದ್ರು, ಅದೊಂದು ಕೇಸರಿ ಹಾಕಿರಿ ನೀವು ಯಾರು. ಅಂದರೆ ಕ್ಯಾಂಡಿಡೇಟ್ಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಮನೆಯವರು ಹೋಗಿ ವೋಟಿಂಗ್ ಮಾಡ್ತಾ ಇದ್ದಾರೆ, ಇವ್ರು ಹೋಗಿ ಇಣಿಕ್ ನೋಡಿ ಇಲ್ಲ ಇದಕ್ಕೆ ವೋಟ್ ಹಾಕಿ ಬಂದಾರ, ಇದೇ ಬಟನ್ ಅದು ಅಂತ ಹೇಳ್ತಿದಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ತಿಳುವಳಿಕೆ ಐತಿ ಅಂತ ಅರ್ಥ ಅವ್ರಿಗೆ, ಹೌದಲ್ರಿ? ಅಂಥ ಅಭ್ಯರ್ಥಿ ಬೇಕು, ಸೂಕ್ತವಾದಂಥ ವಿದ್ಯಾವಂತಿ ಬೇಕು. ಅದನ್ನು ನಮ್ಮ ಜನ ನೋಡ್ತಾರೆ. ಜನಗಳು ಅಷ್ಟು ಮತದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನೋಡಿ ನನಗೆ ವೈರಲ್ ಆಗಿದೆ ಎಲ್ಲ ಕಡೆಗೆ. ಅದು ನಾವು 15 ಮೇಲೆ 18 ತನಕ ನಾವು ಹೋಗ್ತೀವಿ ರಾಜ್ಯದಲ್ಲಿ.
18 ತನಕ ನಾವು ಗೆಲ್ಬೋದು. ಏನು ಅದರಲ್ಲಿ ಅನುಮಾನ ಇಲ್ಲ ಅಂತ ಅನಿಸ್ತದೆ. ಎಲ್ಲ ಕಡೆಗೂ ನಮಗೆ 5 ಗ್ಯಾರಂಟಿಗಳು ಕೈ ಹಿಡಿತಾ ಇದೆ. ಮುಂಜಾನೆ ಇನ್ನು ಹೆಚ್ಚಿನ ರೀತಿ 4 ಸಚಿವರಲ್ಲಿ ಸಚಿವರು ಮಕ್ಕಳು ಎಲ್ಲ ಸ್ಪರ್ಧೆ ಮಾಡಿದ್ದಾರೆ. ಮತದಾನ ಮಾಡಿ ಬಂದಿದ್ದೀನಿ. ಬೆಳಗ್ಗೆಯಿಂದ ಕೂಡ ತುಂಬ ಒಳ್ಳೆಯ ಮತದಾನ ಆಗಿದೆ ಇಡೀ 8 ಕ್ಷೇತ್ರದಲ್ಲಿ. ನಮ್ಮ ಕಾರ್ಯಕರ್ತರು, ಶಾಸಕರು, ಮುಖಂಡರು, ಅದ್ರ ಜೊತೆಗೆ ಶಾಸಕರ ಅಭಿಮಾನಿಗಳಿದ್ದಾರೆ. ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಜವಾಬ್ದಾರಿಯುತವಾದ ಮತದಾನ ಆಗ್ತಾ ಇದೆ. ನಿಮ್ಮ ಎಲ್ಲ ವೋಟರ್ಸ್ನಲ್ಲಿ ನಾನು ಕೂಡ ಅದೇ ಅಪೀಲ್ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆ ತನಕ ವೋಟಿಂಗ್ ಇದೆ. ದಯವಿಟ್ಟು ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಬಂದು ನೀವು ವೋಟ್ ಕಾಸ್ಟ್ ಮಾಡಿ. already declared. Already declared. Mallikaarjun is elected. ಸರ್ ಎಷ್ಟು ಲೀಡ್ ಗೆಲ್ತಾರೆ? ಲೀಡ್ ಎಷ್ಟಾಗುತ್ತೆ? 2 lakhs. 2 lakhs. ಸರಿ ಬದಲಾವಣೆ ಆಗೋದು ಖಚಿತ ಸರ್? ಬರ್ಕೊಟ್ಟು ತಂದು ಆಗಲಿ. ನೀನು 1 ರೂಪಾಯಿ ಕೂಡ ನಾನು 100 ರೂಪಾಯಿ ಕೊಡು. ಏನು ಕಾನ್ಫಿಡೆನ್ಸ್ ಹೇಳ್ತೀರಾ ಸರ್? ಹೇಳಿದ್ರು ಬಿಜೆಪಿ ಕಾಂಗ್ರೆಸ್ನವರು ದುಡ್ಡು ಮೇಲೆ ಹರಿಸ್ತಾ ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ? ಕಟ್ಟಿಕಾಯ್ತು ಅಂತ